ವಾಕ್ಯಗಳನ್ನ ಧ್ಯಾನ ಮಾಡಲು ನಿಮ್ಮ ಕಾರ್ಯಗಳನ್ನ ನಾವು ಅರಿತುಕೊಳ್ಳಲು ಈ ಆನ್ಲೈನ್ ಮೂಲಕ ಸೇರಿರುವಂತ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು. ನಿಮ್ಮ ಪರಿಶುದ್ಧ ಹಸ್ತ ನಮ್ಮೆಲ್ಲರ ಮೇಲೆ ಇರ್ಲಿಕ್ಕಾಗುವಂತೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಕೇಳುತ್ತೇವೆ ನಮ್ಮ ತಂದೆ ಆದ ದೇವರೇ, ಆಮೆನ್. ಈ ಮುಂಜಾನೆ ಜಾವದಲ್ಲಿ ಎಲ್ಲರಿಗೂ ಸಹ ಬೆಳಗಿನ ವಂದನೆಗಳು. ಇವತ್ತಿನ ಧ್ಯಾನದಲ್ಲಿ, ಈ ದಿನ ಧ್ಯಾನ ಪುಸ್ತಕದಲ್ಲಿ ನಾವು 1 ಸಾಮುವೇಲ 1ನೇ ಅಧ್ಯಾಯ 1ರಿಂದ 20 ವಚನಗಳನ್ನ ನಾವು ಇವತ್ತಿನ ದಿನದಲ್ಲಿ ಧ್ಯಾನ ಮಾಡಲಿಕ್ಕಿದ್ದೀವಿ. ನೀವು ಈ ದಿನ ಧ್ಯಾನ ಪುಸ್ತಕದಲ್ಲಿ ಇವತ್ತಿನ ವಿಷಯವನ್ನ ಧ್ಯಾನ ಮಾಡಿ ನೋಡುವಂತ ಸಮಯದಲ್ಲಿ ದೇವರು ನಿಮ್ಮ ಕಣ್ಣೀರನ್ನ ನೆನಪಿಸಿಕೊಳ್ಳುವಾಗ ಎಂಬ ಒಂದು ತಲೆಬರದಲ್ಲಿ ಇವತ್ತಿನ ಧ್ಯಾನ ಬಂದು ಬರೆಯಲ್ಪಡ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಹನ್ನಳ ಜೀವನದಲ್ಲಿ ಹನ್ನಳ ಒಂದು ಪ್ರಾರ್ಥನೆ, ದೇವರ ಉತ್ತರ, ಅವಳ ವೇದನೆ ಯಾವ ರೀತಿಯಾಗಿತ್ತು ಎಂಬುದನ್ನು ಕುರಿತಾಗಿ ಇವತ್ತಿನ ಧ್ಯಾನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈ ದಿನ ಧ್ಯಾನ ಪುಸ್ತಕದಲ್ಲಿ ಇವತ್ತಿನ ವಿಷಯಗಳನ್ನು ನಾವು ಗಮನಿಸುವಂತಹ ಸಮಯದಲ್ಲಿ ಮಕ್ಕಳ ಸತ್ಯವೇದ ಭಾಗವು ಯೋಸೇಫನ ವಿಚಾರಣೆ, ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯ. 1 ವರ್ಷಕ್ಕೆ ಸತ್ಯವೇದ ಅಧ್ಯಯನ ಭಾಗ ಅರಣ್ಯಕಾಂಡ ಪುಸ್ತಕ 32ನೇ ಅಧ್ಯಾಯ 1ನೇ ವಚನದಿಂದ 34ನೇ ಅಧ್ಯಾಯ 29ನೇ ವಚನ ತನಕ ಬರೆಯಲ್ಪಡ್ತಾ ಇದೆ. ಸುವಾರ್ತಿಕರ ಒಂದು ಜೀವನ ಚರಿತ್ರೆಯನ್ನ ಗಮನಿಸಿಕೊಳ್ಳುವ ಸಮಯದಲ್ಲಿ ಟೈಟ್ರಿಸ್ ಬೋನ್ ಹೋಪರ್ ಎಂಬುದಾಗಿ ಹೇಳಿ ಫೆಬ್ರವರಿ 4, 1906ರಿಂದ ಏಪ್ರಿಲ್ 9, 1945 ತನಕ ಆ ಒಂದು ಅವಧಿಯಲ್ಲಿ ಅವರು ಮಾಡಿದಂತ ಸೇವೆಗಳ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಇವತ್ತಿನ ಜ್ಞಾನದ ಒಂದು ವಿಷಯದಲ್ಲಿ ನಾವು ದೇವರು ನಿಮ್ಮ ಕಣ್ಣೀರನ್ನ ನೆನಪಿಸಿಕೊಳ್ಳುವಾಗ ದೇವರ ಪ್ರತಿ ಉತ್ತರ ಅದಕ್ಕೆ ಹೇಗಿರ್ತದೆ ಎಂಬುದರ ಕುರಿತಾಗಿ ಈ ದಿನ ಧ್ಯಾನ ಪುಸ್ತಕದಲ್ಲಿ ಹನ್ನಳ ಜೀವನವನ್ನು ಇಟ್ಟುಕೊಂಡು ಕೆಲವು ಕಾರ್ಯಗಳನ್ನ ನಾವು ಧ್ಯಾನ ಮಾಡ್ಲಿಕ್ಕಿದ್ದೀವ್ರಿ. ಇದರಲ್ಲಿ ಬಹಳ ಮುಖ್ಯವಾಗಿ ಈ 1ರಿಂದ 20 ವಚನಗಳನ್ನ 5 ಭಾಗವಾಗಿ ನಾವು ವಿಂಗಡಿಸಬಹುದಾಗಿದೆ. ಮೊದಲನೇ ಭಾಗ 1 ಸಾಮುವೇಲ ಪುಸ್ತಕ 1ನೇ ಅಧ್ಯಾಯ 6ರಿಂದ 7 ವಚನ. ಇವೆರಡು ವಚನದಲ್ಲಿ ಹನ್ನಳ ದುಃಖ ಮತ್ತು ಬಾಧೆ, ಒಂದು ವೇದನೆಯ ವಿಷಯವನ್ನ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ವಚನ ಏನ್ ಹೇಳ್ತದ, ಇದಲ್ಲದೆ ಆಕೆಯ ಸವತಿಯು ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನ ಕೆಣಕಿ ನೋಯಿಸುತ್ತಿದ್ದಳು. ಪ್ರತಿ ವರ್ಷವೂ ಯೆಹೋವನ ಮಂದಿರಕ್ಕೆ ಹೋದಾಗಲೆಲ್ಲ ಎಲ್ಕಾನನು ಹಾಗೆಯೇ ಮಾಡುತ್ತಿದ್ದರಿಂದಲೂ ಪೆನಿನಳು ಆಕೆಯನ್ನ ರೇಗಿಸುತ್ತಿದ್ದರಿಂದಲೂ ಹನ್ನಳು ಒಂದಾನೊಂದು ಸಾರಿ ಉಣ್ಣಲೊಲ್ಲದೆ ಅಳುತ್ತಾ ಇದ್ದಳು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದ್ರು. ಈ ಒಂದು ಹನ್ನಳ ಜೀವನದ ಕಾರ್ಯವನ್ನು ನಾವು ಅನೇಕ ಸಾರಿ ನಾವು ಓದಿರ್ತೀವಿ, ಧ್ಯಾನ ಮಾಡಿರ್ತೀವಿ. ಮೊದಲನೇದಾಗಿ ಹನ್ನಳ ದುಃಖ ಮತ್ತು ಅವಳಿಗಿರುವಂತ ಬಾಧೆಯನ್ನು ನೋಡ್ತಾ ಇದ್ರು. ಎಲ್ಕಾನನಿಗೆ 2 ಜನ ಹೆಂಡತಿರದಾರ. ಪೆನಿನಳಿಗೆ ಮಕ್ಕಳಾಗಿದ, ಹನ್ನಳಿಗೆ ಮಕ್ಕಳಿಲ್ಲ. ಅವಳ ದುಃಖ ಅವಳನ್ನು ನೋಡಿ ಗೇಲಿ ಮಾಡುವಂತ ಸಮಯದಲ್ಲಿ ಅವಳ ವೇದನೆ ಅಧಿಕವಾಗ್ತಾ ಇದೆ. ಯಾಕಂದ್ರೆ ಅವಳನ್ನ ಅವಮಾನಿಸುವಂಥದ್ದು, ಅವಳ ಕುರಿತಾಗಿ ಗೇಲಿ ಮಾಡುವಂಥದ್ದು ಅವಳಿಗೆ ತಡೆದುಕೊಳ್ಳಲು ಆಗ್ತಾ ಇಲ್ಲ. ಅವಳೇನ್ ಮಾಡ್ತದಳ, ಬಾಧೆ ಪಡ್ತದಳ, ಅಳ್ತದಳ, ಕಣ್ಣೀರಿಡ್ತದಳ. ತನಗಾಗಿರುವಂತ ಅವಮಾನವನ್ನ ಅವಳ ಹತ್ರ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವಾಗ ಏನ್ ಮಾಡ್ತದಳ, ಹನ್ನಳು ತನ್ನ ಬಾಧೆಯನ್ನ, ತನ್ನ ದುಃಖವನ್ನ, ತನ್ನ ಕಣ್ಣೀರನ್ನ
ದೇವರ ಮುಂದೆ ಹೇಳ್ಕೊಳ್ಬೇಕಂತೇಳಿ ಬಯಸ್ತದಲ್ರಿ. ನಮ್ಮಗಳ ಜೀವನದಲ್ಲಿ ನಮ್ಮ ದುಃಖಗಳನ್ನ, ನಮ್ಮ ವೇದನೆಗಳನ್ನ ದೇವರ ಮುಂದೆ ಹೇಳ್ಬೇಕಾಗಿದೆ. ಇಲ್ಲಿ ಅನೇಕ ಜನರ ಜೀವನದಲ್ಲಿ ಅವಮಾನಗಳು, ವೇದನೆಗಳು, ದುಃಖಗಳು ಬರುವಂತ ಸಮಯದಲ್ಲಿ ಅದನ್ನ ಇನ್ನೊಬ್ಬರ ಹತ್ರ ಹೇಳಿದ್ರೆ ಅದು ಸರಿ ಹೋಗೋದಿಲ್ಲ. ಬದಲಿಗೆ ಏನ್ ಮಾಡ್ಬೇಕಾಗಿದೆ, ನಮ್ಮ ವೇದನೆಗಳನ್ನ, ನಮ್ಮ ದುಃಖಗಳನ್ನ ದೇವರ ಮುಂದೆ ಹೇಳ್ಬೇಕಾಗಿದೆ. ಹನ್ನಳ ಜೀವನದಲ್ಲಿ ಇದೇ ಅವಮಾನವನ್ನ, ಇದೇ ಒಂದು ಬಾಧೆಯನ್ನ ಅನುಭವಿಸ್ತದಲ್ಲ. ಮನೆಯಲ್ಲಿರುವಂತ ಓರೆಗಿತ್ತಿನೇ ಅವಳಿಗೆ ವಿರೋಧವಾಗಿ ಅವಳನ್ನು ದುಃಖಪಡಿಸಿ, ಅವಳನ್ನು ನೋವು ಪಡಿಸಿ ಮಾತಾಡ್ತದಲ್ಲ. ಹನ್ನಳಿಗೆ ದುಃಖ ಆಗ್ತದ, ವೇದನೆ ಉಂಟಾಗ್ತದ. ಅದನ್ನ ಬೇರೆ ಯಾರ ಮುಂದೆಯೂ ಹೇಳದೆ ದೇವರ ಸನ್ನಿಧಿಯಲ್ಲಿ, ದೇವರಲ್ಲಿ ಆ ಕಾರ್ಯವನ್ನ ಹೇಳುವುದನ್ನು ನೋಡ್ತಾ ಇದ್ರು. ಎರಡನೇ ಭಾಗದಲ್ಲಿ 1 ಸಾಮುವೇಲನ ಪುಸ್ತಕ 1ನೇ ಅಧ್ಯಾಯ 10ರಿಂದ 11 ನೋಡ್ತಾ ಇದ್ದೀವಿ. ದೇವರ ಮುಂದೆ ಪ್ರಾರ್ಥನೆ ಮತ್ತು ಒಂದು ಪ್ರತಿಜ್ಞೆಯನ್ನ ಹನ್ನಳು ಬಂದು ನೀಡ್ತದ. ಅಲ್ಲೇನಾಗ್ತದ, 10 ಮತ್ತು 11ನೇ ವಚನದಲ್ಲಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನ ಕುರಿತು, ಶೈನಾದೂಷನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನ ಪರಾಂಬರಿಸು, ನನ್ನನ್ನ ತಿರಸ್ಕರಿಸದೆ ಕನಿಕರ ಬಿಟ್ಟು ನನಗೊಬ್ಬ ಮಗನನ್ನ ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠೆ ಕೊಡುವೆನು. ಅವನ ತಲೆಯ ಮೇಲೆ ಚೌರೆ ಕತ್ತಿಯನ್ನ ಬರಗುಡುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು ಎಂಬುದಾಗಿ ಹೇಳಿ ನೋಡ್ತಾ ಇದ್ದೀವಿ. ಮೊದಲ ಭಾಗದಲ್ಲಿ ಹನ್ನಳ ಜೀವನದಲ್ಲಿರುವಂತಹ ದುಃಖ, ಬಾಧೆ, ವೇದನೆ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. ಅವಳಿಗೆ ಮಕ್ಕಳಿಲ್ಲ ಅನ್ನುವಂತ ಒಂದು ದುಃಖ ಕಾಡ್ತದ. ಜೊತೆಗಿರೋರು ಅವಳನ್ನ ನೋಡಿ ಗೇಲಿ ಮಾಡ್ತದಾರ. ಅವಳಿಗೆ ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅವಾಗ ಹನ್ನಳು ಏನ್ ಮಾಡ್ತದಳ, ದೇವರ ಆಲಯಕ್ಕೆ ಬಂದು ದೇವರ ಕೈಗೆ ಅದನ್ನ ಒಪ್ಪಿಸಿಕೊಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಂದು ಪ್ರತಿಜ್ಞತೆಯನ್ನ, ಒಂದು ಹರಕೆಯನ್ನ ಅಲ್ಲಿ ನೀಡ್ತದ. ಏನಪ್ಪಾ ಅಂದ್ರೆ, ದೇವ್ರೇ, ನೀ ನನಗೊಂದು ಮಗುವನ್ನು ಕೊಡು, ನನ್ನ ಮೇಲೆ ನೀನು ಕನಿಕರ ಇಡು, ನನ್ನ ದುಃಖವನ್ನು ನೀನು ಪರಾಂಬರಿಸು, ನನಗೊಂದು ಮಗನನ್ನ ಕೊಡು, ಅವನು ಜೀವದಿಂದಿರುವ ತನಕ ಅವನನ್ನ ನಿನಗಾಗಿ ನಾನು ಅರ್ಪಣೆ ಮಾಡ್ತೀನಿ, ನಿನಗಾಗಿ ನಾನು ಪ್ರತಿಷ್ಠೆ ಮಾಡಿಕೊಡ್ತೀನಿ ಎಂಬುದಾಗಿ ಹೇಳ್ತದ. ಈ ಪ್ರಾರ್ಥನೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಹನ್ನಳಿಗೆ ಇರುವಂತ ಕೊರತೆಯನ್ನ ಕೇಳ್ತದಳ. ಕೇಳುವುದು ಮಾತ್ರವಲ್ಲ, ಅದನ್ನ ದೇವರಿಗೆ ಪ್ರತಿಷ್ಠೆಯಾಗಿ, ಹರಿಕೆಯಾಗಿ ಒಪ್ಪಿಸಿಕೊಡ್ತದ. ನಾನು ಕೊಡು, ನಾನು ಅದನ್ನ ನಿನ್ಗೆ ತಿರುಗಿ ಕೊಡ್ತಾ ಇದ್ದೀನಿ. ದೇವರನ್ನ ಪ್ರಾರ್ಥಿಸುವಂತ ನಾವುಗಳು ನಮ್ಗಳ ಜೀವನದಲ್ಲಿ ಇದೇ ರೀತಿಯಾದ ಕಾರ್ಯಗಳಿರ್ಬೇಕಾಗಿದೆ. ದೇವರೇ, ನನ್ನ ಜೀವನದಲ್ಲಿ ಒಂದು ಕೊರತೆ ಇದೆ, ಆ ಕೊರತೆಯನ್ನ ನಿನಗೆ ನೀಗಿಸು. ದೇವರೇ, ನೀನು ಕೊಟ್ಟಿದ್ದನ್ನ ನಾನ್ ನಿನಗೆ ತಿರುಗಿ ಕೊಡ್ತೀನಿ ಅನ್ನೋ ಭಾವನೆ ನಮ್ಮಲ್ಲಿ ಇರ್ಬೇಕಾಗಿದೆ. ಇದರಿಂದ ನಾವೇನ್ ತಿಳ್ಕೊತಾ ಇದೀವಿ, ಹೃದಯ ಪೂರ್ಣ ಪ್ರಾರ್ಥನೆಗೆ ದೇವರು ನಮ್ಮ ಜೀವನದಲ್ಲಿ ಕಿವಿ ಕೊಡುವಂತರಾಗಿದ್ದಾರೆ. ಮೂರನೇ ಭಾಗವಾಗಿ ನೋಡ್ತಾ ಇದೀವಿ, ಯಾಜಕನಾದಂತ ಏಲಿಯ ಒಂದು ತಪ್ಪು ಅರಿವು ಮತ್ತು ಅವನು ಮಾಡುವಂತ ಆಶೀರ್ವಾದ ಕುರಿತಾಗಿ ನೋಡುವಂತರಾಗಿದೆ. ಇದುವರೆಗೂ ನಾವು 3 ಕಾರ್ಯವನ್ನು ನೋಡ್ತಾ ಇದೀವಿ. ಮೊದಲು ಹನ್ನಳಿಗಿರುವಂತ ವೇದನೆ, ದುಃಖವನ್ನ, ಅವಳಿಗಿರುವಂತ ಬಾಧೆ ಕುರಿತ ನೋಡಿದ್ವಿ. ಎರಡನೇ ಕಾರ್ಯ, ಅವಳ ವೇದನೆ, ದುಃಖವನ್ನ ತಂದು ದೇವರ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅದನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಒಂದು ಹರಕೆ ಮಾಡ್ತದಳ. ಮೂರನೇ ಕಾರ್ಯದಲ್ಲಿ ದೇವಾಲಯದಲ್ಲಿ ಯಾಜಕ ಸೇವೆ ಮಾಡುವಂತ ಏಲಿ ಬಂದು ಏನ್ ಮಾಡ್ತದಾರ, ಇವಳ ಪ್ರಾರ್ಥನೆಯನ್ನು ನೋಡಿ ಈತನು ಸಹ ಪರಹಾಸ್ಯ ಮಾಡ್ತಾನ. ಆದ್ರೆ ಇವಳು ಬಂದು ಮದ್ಯಪಾನ ಮಾಡಿ ದ್ರಾಕ್ಷಾರಸವನ್ನ ಸೇವಿಸಿ ಈ ರೀತಿಯಾಗಿ ದೇವಾಲಯದಲ್ಲಿ ಬಂದು ಮಾಡ್ತದಳ ಅಂತ ಅನ್ಕೋತದ. ಆದ್ರೆ ಹನ್ನಳು ಆ ಕಾರ್ಯವನ್ನ ಅಲ್ಲಿ ವಿವರಿಸ್ತದಳ. ಯಾಕಂದ್ರೆ ಅವಳು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ವಚನದಲ್ಲಿ ಏನು ಬರೆಯಲ್ಪಡ್ತದ, 1 ಸಾಮುವೇಲ 1ನೇ ಅಧ್ಯಾಯ ನೀವು 13ರಿಂದ 17 ವಚನ ಧ್ಯಾನ ಮಾಡಿ ನೋಡ್ರಿ. ಅಲ್ಲಿ 13ನೇ ವಚನದ ಭಾಗ ನೋಡ್ತಾ ಇದೀವಿ. ಆಕೆ ಹೃದಯದಲ್ಲಿ ಪ್ರಾರ್ಥಿಸುವುದರಿಂದ
ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು, ಶಬ್ದ ಕೇಳಲಿಲ್ಲ ಎಂಬುದಾಗಿ ಹೇಳ್ತಾರೆ. ಇದು ನೋಡಿದಂತ ಅಲ್ಲಿ ಏಲಿ ಬಂದು ಏನ್ ಮಾಡ್ತದನ, ಇವಳು ಬಂದು ಮದ್ಯಪಾನವನ್ನ ಮಾಡಿದಾಳ ಅಂತೇಳಿ ತಪ್ಪಾಗಿ ಅರ್ಥೈಸಿಕೊಳ್ತದ. ಆದ್ರೆ ಅಲ್ಲಿ ನಿಜವಾದಂತ ಸತ್ಯಾಂಶ ಏನೆಂಬುದು ಗೊತ್ತಾಗ್ತಾ ಇದೆ. ಏಲಿಗೆ ತನ್ನ ತಪ್ಪಿನ ಅರಿವಾಗ್ತಾ ಇದೆ. ಕೊನೆಯ ವಚನಗಳಲ್ಲಿ ನೋಡ್ತಾ ಇದೀವಿ, 16ನೇ ವಚನ 17ನೇ ವಚನದಲ್ಲಿ ಅಲ್ಲಿ ಬಂದು ಏಲಿ ಬಂದು ಅವಳ ಪ್ರಾರ್ಥನೆಗೆ ದೇವರ ಕಾರ್ಯಗಳಲ್ಲಿ ಆ ವಿಷಯವನ್ನ ಒಪ್ಪಿಸಿಕೊಡುವಂತ ಸಮಯದಲ್ಲಿ ದೇವರ ಹೆಸರಿನಲ್ಲಿ ಆಕೆಗೆ ಆಶೀರ್ವಾದ ಮಾಡ್ತದ. ಕೊನೆ ವಚನ 17ನೇ ವಚನ ನೋಡ್ತಾ ಇದೀವಿ, ಆಗ ಏಲಿಯು ಆಕೆಗೆ ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನ ನೆರವೇರಿಸಲಿ ಎಂಬುದಾಗಿ ಹೇಳೋದನ್ನು ನೋಡ್ತಾ ಇದ್ದೀವಿ. ಇದರಿಂದ ನಮ್ಮ ಜೀವಿತಕ್ಕೆ ನಾವು ಏನ್ ಗ್ರಹಿಸ್ಕೊಳ್ಬೇಕಾಗಿದೆ, ಪ್ರಾರ್ಥನೆಯ ಜೊತೆಗೆ ನಂಬಿಕೆಯು ತುಂಬಾ ಮುಖ್ಯ. ಹಣ್ಣಳು ಕೇವಲ ಪ್ರಾರ್ಥನೆ ಮಾತ್ರ ಮಾಡದೆ ದೇವರ ಮೇಲೆ ಅಪಾರವಾದಂತ ನಂಬಿಕೆಯನ್ನ ಇಟ್ಟಿದಳು ಎಂಬುದಾಗಿ ಇದರಿಂದ ನಾವು ನೋಡುವಂತರಾಗಿದೆ. 4ನೇ ಭಾಗದಲ್ಲಿ ನಂಬಿಕೆಯುಳ್ಳ ನಿರೀಕ್ಷೆ ಎಂಬುದಾಗಿ ನೋಡ್ತಾ ಇದ್ದೀವಿ. ಅಂದ್ರೆ ಬರೀ ನಂಬಿಕೆ ಮಾತ್ರ ಅಲ್ಲ, ದೇವರ ಕಾರ್ಯವನ್ನ ನಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಒಪ್ಪಿಸಿ ಕೊಡ್ತಾ ಇದಾರ, ದೇವರು ಖಂಡಿತವಾಗ್ಲೂ ಇದು ನನ್ನ ಜೀವನದಲ್ಲಿ ನೆರವೇರಿಸ್ತಾರ ಅನ್ನುವಂತ ನಿರೀಕ್ಷೆ ನಮ್ಮ ಜೀವನದಲ್ಲಿ ಇರಬೇಕಾಗಿದೆ. 1 ಸಾಮ್ಯನ ಪುಸ್ತಕ 1ನೇ ಅಧ್ಯಾಯ 18ನೇ ವಚನ ಹೇಳ್ತದ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು, ಆಮೇಲೆ ಆಕೆಯ ಮೊರೆಯಲ್ಲಿ ದುಃಖವು ಕಾಣಲಿಲ್ಲ ಅಂತೇಳಿ ನೋಡ್ತಾ ಇದ್ದೀವಿ. ಯಾವಾಗ ಹಣ್ಣಳು ತನ್ನ ವಿಜ್ಞಾಪನೆಯನ್ನ, ತನಗಿರುವಂತ ಕೊರತೆಯನ್ನ, ತನಗಿರುವಂತ ಬಾಧೆಯನ್ನ ದೇವರ ಸನ್ನಿಧಿಯಲ್ಲಿ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ಅದನ್ನ ಒಪ್ಪಿಸಿಕೊಟ್ರು, ಅವಳ ಮುಖದಲ್ಲಿ ದುಃಖ ಅನ್ನೋದು ಕಾಣಲಿಲ್ಲ ಎಂಬುದಾಗಿ ನೋಡ್ತಾ ಇದ್ದೀವಿ. ನಮ್ಮಗಳ ಜೀವನದಲ್ಲಿ ಸಹ ಅನೇಕ ಸಮಯದಲ್ಲಿ ಕೆಲ ಬಾಧೆಗಳು, ಕೆಲ ಅವಮಾನಗಳು, ಕೆಲ ದುಃಖಗಳು, ಕೆಲ ವೇದನೆಗಳು ಉಂಟಾಗಿರುವಂತ ಸಮಯದಲ್ಲಿ ದೇವರ ಸನ್ನಿಧಿಯಲ್ಲಿ, ದೇವರ ಸಮ್ಮುಖಕ್ಕೆ ಅವುಗಳನ್ನ ಒಪ್ಪಿಸಿಕೊಡ್ಬೇಕಾಗಿದೆ. ಒಪ್ಪಿಸಿ ಕೊಟ್ಟ ಮೇಲೆ ನಾವು ಅದೇ ಕಾರ್ಯದಲ್ಲಿ ಚಿಂತೆ ಮಾಡಬಾರ್ದು. ನನಗೆ ಅದೇ ನಡೀತದ, ತಿರ್ಗಾ ನಾನು ದೇವ್ರ ಹತ್ರ ಒಂದ್ಸರಿ ಹೇಳಿದ ಮೇಲೆ ಅದ್ರ ಬಗ್ಗೆನೇ ಚಿಂತೆ ಮಾಡಬಾರ್ದು. ದೇವರೆಲ್ಲವನ್ನ ನೋಡ್ಕೊಳ್ತದ, ದೇವರು ಒದಗಿಸಿ ಕೊಡ್ತಾ ಇದಾರೆ, ದೇವ್ರು ಬಂದು ನನ್ನ ಪ್ರಾರ್ಥನೆ ಕೇಳ್ತಾ ಇದಾರೆ, ದೇವ್ರು ನನ್ನ ಕೊರತೆಯನ್ನು ನೀಗಿಸ್ತದ, ನನಗೆ ಏನೆಲ್ಲಾ ಕಾರ್ಯಗಳು ಬೇಕೋ ಆ ಎಲ್ಲಾ ಕಾರ್ಯಗಳನ್ನ ಸರಿಯಾದ ವಿಷಯದಲ್ಲಿ, ಸರಿಯಾದ ಸಮಯದಲ್ಲಿ ದೇವ್ರು ಬಂದು ಕೊಡ್ತಾರ. ಆ ನಂಬಿಕೆ ನಮ್ಮಲ್ಲಿ ಇರ್ಬೇಕಾಗಿದೆ. ಅನೇಕ ಸಾರಿ ನಾವ್ ಏನ್ ಮಾಡ್ತಾ ಇದೀವಿ, ನಮಗಿರುವಂತ ವೇದನೆ ಕಷ್ಟಗಳನ್ನ ದೇವ್ರ ಹತ್ರ ಹೇಳ್ತೀವಿ, ಹೇಳಿ ನಂತರದಲ್ಲೂ ಸಹ ಅದೇ ದುಃಖ, ಅದೇ ವೇದನೆ, ಅದೇ ಚಿಂತೆ ನಮ್ಮಲ್ಲಿ ಮತ್ತೆ ಹಾಗೆ ಇರ್ತಾ ಇದೆ. ಇದು ತಪ್ಪಾದಂತ ಒಂದು ಕಾರ್ಯ. ಹಣ್ಣಳ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ, ಹಣ್ಣಳು ತನ್ನಗಿರುವಂತ ದುಃಖವನ್ನ, ವೇದನೆಯನ್ನ, ಕಷ್ಟವನ್ನ ದೇವರ ಸನ್ನಿಧಿಗೆ ಹೇಳಿದಳು. ತದನಂತರದಲ್ಲಿ ಒಪ್ಪಿಸಿಕೊಟ್ಟ ಮೇಲೆ ಅವಳು ಸಂತೋಷದಿಂದ ಮನೆಗೆ ಹೊರಟು ಹೋಗ್ತಾ ಇದ್ದಾಳೆ. ಯಾಕಂದ್ರೆ ಹಣ್ಣಳಿಗೆ ಒಂದು ನಂಬಿಕೆ ಅದ, ಕಣ್ಣೀರಿನ ಪ್ರಾರ್ಥನೆಗೆ ಪ್ರತಿಫಲ ಸಿಗುತ್ತೆ ಅಂತೇಳಿ. ತಾನು ವೇದನೆ ಪಟ್ಟ ಮಾಡಿದಂತ ಪ್ರಾರ್ಥನೆಗೆ ಸದುತ್ತರ ಸಿಗುತ್ತ ಅಂತೇಳಿ ಅದೇ ಕಾರ್ಯ ನಡೀತಾ ಇದೆ. 5ನೇ ಭಾಗದಲ್ಲಿ ನೋಡ್ತಾ ಇದೀವಿ, ದೇವರ ಪ್ರತಿಕ್ರಿಯೆ ಮತ್ತು ಸಾಮುವೇಲನ ಜನನದ ಕುರಿತಾಗಿ ಅಲ್ಲಿ ನೋಡ್ತಾ ಇದೀವಿ. 1 ಸಾಮುವೇಲನ ಪುಸ್ತಕ 1ನೇ ಅಧ್ಯಾಯ 19-20 ವಚನ ಹೇಳ್ತದ, ಅವರು ಮರುದಿನ ಬೆಳಗ್ಗೆ ಎದ್ದು ಯೆಹೋವನನ್ನ ಆರಾಧಿಸಿ ರಾಮಾದಲ್ಲಿದ್ದ ತಮ್ಮ ಮನೆಗೆ ಬಂದರು. ಎಲ್ಕಾನನು ತನ್ನ ಹೆಂಡತಿಯಾದ ಹನ್ನಳನ್ನ ಕೂಡಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನ ಹೆತ್ತಳು. ಯೆಹೋವನನ್ನ ಬೇಡಿ ಪಡೆದುಕೊಂಡಿದ್ದನೆಂದು ಹೇಳಿ ಆ ಮಗನಿಗೆ ಸಾಮುವೇಲನೆಂದು ಹೆಸರಿಟ್ಟಳು ಎಂಬುದಾಗಿ ನೋಡ್ತಾ ಇದ್ದೀವಿ. ಅವಳ ನಂಬಿಕೆ, ಅವಳ ನಿರೀಕ್ಷೆ ಫಲ ಕೊಡ್ತಾ ಇದ್ರು. ದೇವರ ಅನುಗ್ರಹದಿಂದ ಹಣ್ಣಳಿಗೆ ಒಬ್ಬ ಮಗ ಹುಡ್ತದ. ಬರೀ ಕೇವಲ ಮಗ ಅಲ್ಲ, ಒಬ್ಬ ನೀತಿವಂತನಾಗಿ, ಪರಿಶುದ್ಧವಂತನಾಗಿ, ಇನ್ನೊಬ್ಬರ ತಪ್ಪನ್ನ ತಿದ್ದುವಂತವನಾಗಿ, ಒಬ್ಬ ಶ್ರೇಷ್ಠ ಗುಣವುಳ್ಳಂತ ವ್ಯಕ್ತಿ
ಲೋಕಕ್ಕೆ ಹಣ್ಣಲ ಮೂಲಕ ಬರಲ್ಪಡ್ತದೆ. ದೇವರು ಬಂದು ನಮ್ಮ ಕಣ್ಣೀರನ್ನು ಒರೆಸ್ತದನ್, ನಮ್ಮ ದುಃಖಗಳನ್ನ ನೀಗಿಸ್ತದನ್. ನಾನು ಕಳೆದ ವಾರದಲ್ಲಿ ಯಾವುದೋ ಒಂದು ಪುಸ್ತಕದಲ್ಲಿ ಒಬ್ಬ ದೇವ ಸೇವಕರು ಬಂದು ಈ ರೀತಿಯಾಗಿ ಬರ್ತಾ ಇದಾರೆ, ಬಾಯಿ ಬಿಟ್ಟು ಹೇಳಿಕೊಳ್ಳುವಂತ ಪ್ರಾರ್ಥನೆಗಳಿಗಿಂತಲೂ ವೇದನೆ ಪಟ್ಟು ಕಣ್ಣೀರಿನಿಂದ ಮಾಡುವಂತ ಪ್ರಾರ್ಥನೆಗಳಿಗೆ ಪ್ರತಿಫಲಗಳು ಜಾಸ್ತಿ ಇದಾವ ಅಂತೇಳಿ. ಅಂದ್ರೆ ಅನೇಕ ಸಮಯದಲ್ಲಿ ನಾವು ಬಾಯಿ ಬಿಟ್ಟು ಜೋರಾಗಿ ಏನೇನೋ ಕಾರ್ಯಗಳನ್ನ ಹೇಳ್ತಾ ಇದೀವಿ, ಅದಕ್ಕಿಂತಲೂ ದುಃಖಕರಕರಂತ ವೇದನೆ ಉಳ್ಳಂತ ಮನೋವೇದನೆಯಿಂದ ಕೂಡಿದಂತ ಕೆಲ ಪ್ರಾರ್ಥನೆಗಳು ಬೇಗ ದೇವರ ಸನ್ನಿಧಿಯಲ್ಲಿ ಹೋಗ್ತದವ್ರು. ಎದಕ್ಕಪ್ಪ ಅಂದ್ರೆ ದೇವರು ನಮ್ಮ ಹೃದಯಗಳು ನೋಡ್ತಾ ಇದಾರೆ, ದೇವರು ನಮ್ಮ ದುಃಖಗಳನ್ನ ಗಮನಿಸ್ತದ. ಇದರಿಂದ ನಾವ್ ಏನ್ ಅರ್ಥೈಸ್ಕೊಳ್ಬೇಕಾಗಿದೆ, ದೇವರು ಸರಿಯಾದ ಕಾಲದಲ್ಲಿ ಉತ್ತರವನ್ನ ಕೊಡ್ತದಾರ. ತಕ್ಕ ಸಮಯದಲ್ಲಿ, ಅವರ ಸಮಯದಲ್ಲಿ ದೇವ್ರು ನಮ್ಗೆ ಏನ್ ಬೇಕೋ ಅದೆಲ್ಲವನ್ನ ಒದಗಿಸಿ ಕೊಡ್ತದ. ನಾವು ಅದ್ರ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ, ನಾವು ಅದ್ರ ಬಗ್ಗೆನೇ ದುಃಖ ಪಡುವಂತ ಅವಶ್ಯಕತೆ ಇಲ್ಲ. ಇವತ್ತು ಒಂದು ವೇಳೆ ವೇದನೆ ಪಡುವಂತ, ಅವಮಾನ ಪಟ್ಟಂತ ಕಣ್ಣೀರಿನ ಕಾರ್ಯಗಳು ಇವತ್ತು ನಮ್ಮ ಜೀವನದಲ್ಲಿ ಕಾಣಲ್ಪಡ್ತಾ ಇರ್ಬೋದು. ಆದ್ರೆ ಹಣ್ಣಳ ಹಾಗೆ ದೇವರ ಸನ್ನಿಧಿಯಲ್ಲಿ, ದೇವರ ಸಮ್ಮುಖದಲ್ಲಿ ಅವುಗಳನ್ನ ಒಪ್ಪಿಸಿ ಕೊಡುವಾಗ ದೇವರು ಉತ್ತರ ಕೊಡ್ತಾ ಇದ್ದಾರೆ. ಅದಕ್ಕೆ ಇವತ್ತಿನ ತಲೆಬರ ನೋಡ್ತಾ ಇದೀವಿ, ದೇವರು ನಿಮ್ಮ ಕಣ್ಣೀರನ್ನ ನೆನಪಿಸಿಕೊಳ್ಳುವಾಗ ಏನ್ ನಡೀತದ, ದೇವರು ನಮ್ಮ ಕಣ್ಣೀರನ್ನ ನೋಡ್ತಾ ಇದ್ದಾರೆ. ಹಣ್ಣಳ ಬಾಧೆಯನ್ನ, ಹಣ್ಣಳ ವೇದನೆಯನ್ನ ದೇವ್ರು ನೋಡಿ, ಹಣ್ಣಳಿಗಿರುವಂತ ಕೊರತೆಯನ್ನ ದೇವ್ರು ಬಂದು ನೀಗಿಸಿದ್ರು, ಅವಳ ದುಃಖವನ್ನ ದೇವ್ರು ನೀಗಿಸ್ತಾ ಇದ್ದಾರೆ. ದೇವ್ರು ಇವತ್ತು ನಮ್ಮ ಕಣ್ಣೀರನ್ನ, ನಮ್ಮ ದುಃಖಗಳನ್ನ, ನಮ್ಮ ವೇದನೆಗಳನ್ನ ದೇವ್ರು ನೋಡುವಂತವರಾಗಿದ್ದಾರೆ. ಈ ದಿನದ ಪುಸ್ತಕದಲ್ಲಿ ಒಬ್ಬ ದೇವ ಸೇವಕರ ಬಗ್ಗೆ ಬರೆಯಲ್ಪಡ್ತಾ ಇದ್ರು. ಇದೆಲ್ಲರ ಪುಸ್ತಕದಲ್ಲಿ ಈ ವಿಷಯ ಬಂದು ಕೊಡಲ್ಪಟ್ಟಿದೆ. ಇವರ ಜೀವನ ಒಂದು ಅತಿಶಯ ಉಳ್ಳದು. ಇವರ ಕಾರ್ಯಗಳನ್ನ ನಾವು ಗಮನಿಸುವಂತ ಸಮಯದಲ್ಲಿ ಇವರು ಬಂದು ಜರ್ಮನ್ನ ಲೂಥರ್ ಎಂಬುವಂತ ಒಂದು ಸಭೆಯಲ್ಲಿ ಇವರು ಸಭಾಪಾಲಕರಾಗಿದ್ದಾರೆ. ಇವರ ಜೀವಿತದಲ್ಲಿ ಅನೇಕ ಸವಾಲುಗಳನ್ನ, ಅಂದ್ರೆ ಪ್ರತಿಷ್ಠಿತ ಭಯಂಕರ ಉಳ್ಳಂತ ಕೆಲ ನಿರ್ಧಾರಗಳಿಗೆ ಇವರು ಬಂದು ಕೈ ಹಾಕ್ತಿದ್ದಾರೆ. ಇವರು ಬಂದು ದೇವತಾ ಶಾಸ್ತ್ರದ ತಜ್ಞರಾಗಿ ಇವರು ಬಂದು ನಾಜಿಸಿಂಹದ ಕಟ್ಟು ವಿರೋಧಿಯಾಗಿ ಕಾಣಲ್ಪಡ್ತಾ ಇದ್ದಾರೆ. ಇವರು ಅನೇಕ ಸೆಮಿನಾರ್ನಲ್ಲಿ ತರಬೇತಿಯನ್ನು ಪಡೆದು ಸಭೆಯ ರಾಜ್ಯ ನಿಯಂತ್ರಣವನ್ನ ವಿರೋಧಿಸಲು ಟೆನೆಸಿಂಗ್ ಸಭೆಯನ್ನ ರಚಿಸಲು ಇವರು ಬಂದು ಸಹಾಯ ಮಾಡ್ತಿದ್ದಾರೆ. ಜನಾಂಗೀಯ ಕಿರುಕುಳ ಇದರ ವಿರೋಧವಾಗಿ ಇವರು ಬಂದು ಮಾತಾಡ್ತಾ ಇದಾರೆ. ಇವರು ಯಹೂದಿಗಳ ಒಂದು ತಪ್ಪಿಸಿಕೊಳ್ಳಲು ಸಹಾಯ ಮಾಡಂತ ಭೂಗತ ಜಾಲದೊಂದಿಗೆ ಇವರು ಕೆಲಸ ಮಾಡ್ತಿದ್ದಾರೆ. ಅದು ಮಾತ್ರವಲ್ಲ, ಆಗಿನ ದಿನಗಳಲ್ಲಿ ಹಿಟ್ಲರ್ ಅನ್ನ ಉರುಳಿಸಲು, ಪಿತೂರಿಗಳನ್ನ ರೂಪಿಸಲು ಇವರು ಬಂದು ಸೇರ್ಕೊಳ್ತಿದ್ದಾರೆ. ಇದು 1943ರಲ್ಲಿ ಅವರ ಬಂಧನಕ್ಕೆ ಕಾರಣವಾಗ್ತಾ ಇದೆ. ಇವರಿಂದೆಲ್ಲ ಕಾರ್ಯಗಳನ್ನ ಮಾಡ್ತಾ ಇರೋದ್ರಿಂದ 1947ರಲ್ಲಿ ಅವರನ್ನ ಬಂಧಿಸಲ್ಪಡ್ತಿದ್ದಾರೆ. ಜೈಲಿನಲ್ಲಿ ಅವರ ಶಿಷ್ಯತ್ವ ಮತ್ತು ದುಬಾರಿ ಅನುಗ್ರಹದ ಕುರಿತು ಆಳವಾದ ದೇವಶಾಸ್ತ್ರದ ಪ್ರತಿಬಿಂಬಗಳನ್ನ ಅವರಲ್ಲಿ ಬರಿತಿದ್ದಾರೆ. ಅದು ಮಾತ್ರವಲ್ಲ, ಲೆಸಿಗನ್ ಕಾನ್ಸ್ಟಿಟ್ಯೂಟ್ ಕ್ಯಾಂಪ್ನ ಒಂದು ವರ್ಗಾವಣೆಯ ನಂತರದಲ್ಲಿ ಇವರನ್ನ ಸೆರೆ ಹಿಡ್ತಿದ್ದಾರೆ. ಇವರು ಬಂದು ಏಪ್ರಿಲ್ 9, 1945ರಂದು ಇವರನ್ನ ಗಲ್ಲಿಗೇರಿಸಲಾಗ್ತಾ ಇದೆ. ಇವರ ಸಾಕ್ಷಿ ಅನೇಕ ಸವಾಲುಗಳನ್ನ ಎದುರಿಸಿ ಮಾಡುವಂತ ಕಾರ್ಯವನ್ನ ನಡೆಸಲ್ಪಡ್ತಾ ಇದೆ. ಇವರ ಬರವಣೆಗಳು ಇವತ್ತಿಗೂ ಸಹ ಬಹಳ ಪ್ರಚಲಿತವಾಗಿ ದೇವರ ಸೇವೆಗೆ ಅನುಕೂಲವನ್ನ ಮಾಡ್ತಾ ಇದ್ದಾರೆ. ಇವರ ಜೀವಿತದಿಂದ ಒಂದು ವಿಷಯವನ್ನು ನಾವು ಗಮನಿಸುವಂತ ಸಮಯದಲ್ಲಿ ಇವರು ಬಂದು ಅನೇಕ ಸವಾಲುಗಳನ್ನ, ಕಷ್ಟಕರವಾದ ವಿಷಯಗಳನ್ನ ಎದುರಿಸಲು ಧೈರ್ಯವಾಗಿ ಮುಂದೆ ಹೋಗ್ತಾ ಇದಾರೆ. ಇದರಿಂದ ಇವರಿಗೆ ಸಿಕ್ಕಿರುವಂತಹ ಶಿಕ್ಷೆ ಏನಪ್ಪಾ ಅಂದ್ರೆ ಇವ್ರನ್ನ ಗಲ್ಲಿಗೇರಿಸಲಾಗ್ತಾ ಇದೆ. ಆದ್ರೂ ಪರವಾಗಿಲ್ಲ, ಅವರು ಬರೆದಿರುವಂತಹ ಬರವಣಿಗೆಗಳು ಇವತ್ತಿಗೂ ಸಹ ಜೀವವುಳ್ಳ ಕಾರ್ಯಗಳಾಗಿ
ಇನ್ನೊಬ್ಬರಿಗೆ ಮಾರ್ಗದರ್ಶನವನ್ನ ನೀಡುವಂತಾಗಿದೆ. ಇವತ್ತಿನ ಧ್ಯಾನದಲ್ಲಿ ವೇದನೆಯುಳ್ಳ ಕಣ್ಣೀರನ್ನ ದೇವರು ಬಂದು ನೆನಪಿಸಿಕೊಳ್ತಾ ಇದ್ದಾರೆ. ದೇವರ ಕಾರ್ಯವನ್ನು ನೆನಪಿಸಿಕೊಳ್ಳುವಾಗ ದೇವರು ನೋಡಿ ಸದುತ್ತರವನ್ನ ನಮ್ಮ ಜೀವನದಲ್ಲಿ ನೀಡುವಂತವರಾಗಿದ್ದಾರೆ. ಹಣ್ಣಳ ಪ್ರಾರ್ಥನೆಯನ್ನ ಕೇಳಿದಂತ ದೇವರು ನಮ್ಮ ಪ್ರಾರ್ಥನೆಗಳನ್ನ ಕೇಳಲು ಶಕ್ತರಾಗಿದ್ದಾರೆ. ಹಣ್ಣಳ ಕಣ್ಣೀರನ್ನ ಒರೆಸಿದಂತ ದೇವರು ನಮ್ಮ ಕಣ್ಣೀರನ್ನ ಒರೆಸುವುದಕ್ಕೆ ಶಕ್ತರಾಗಿದ್ದಾರೆ. ನಮ್ಮ ಎಲ್ಲಾ ಚಿಂತೆಗಳನ್ನ, ನಮ್ಮ ದುಃಖಗಳನ್ನ, ನಮ್ಮ ಬಾಧೆಗಳನ್ನ, ನಮ್ಮ ಅವಮಾನಗಳನ್ನ ನಾವು ದೇವರ ಮುಂದೆ ಹೇಳಿಕೊಳ್ಳೋಣ. ದೇವರು ಸರಿಯಾದ ವೇಳೆಯಲ್ಲಿ ಅವುಗಳನ್ನ ಆಧರಿಸಿ ನಡೆಸಿ ನಮಗೆ ಸದುತ್ತರವನ್ನ ಕೊಡುವಂತವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವಂತಹ ನಮ್ಮ ತಂದೆಯ ದೇವರೇ, ಈ ಮುಂಜಾನೆ ಜಾವದಲ್ಲಿ ನಿನ್ನ ನಾಮಕ್ಕೆ ನಾವು ಮತ್ತೊಮ್ಮೆ ಸ್ತೋತ್ರ ಮಾಡ್ತಾ ಇದೀವಪ್ಪ. ದೇವರೇ, ಹಣ್ಣಳ ಕಣ್ಣೀರನ್ನ ನೋಡಿದಂತ ದೇವರು ನಮ್ಮ ಕಣ್ಣೀರನ್ನ ನೀಗಿಸಲು ನೀನು ಶಕ್ತರಾಗಿದ್ದೀರಾ ಸ್ವಾಮಿ. ದೇವರೇ, ನಮ್ಮ ಚಿಂತೆಗಳನ್ನ, ನಮ್ಮ ದುಃಖಗಳನ್ನ ನೀಗಿಸು ಸ್ವಾಮಿ. ದೇವರೇ, ನಿಮ್ಮ ಸನ್ನಿಧಾನದಲ್ಲಿ ಅವುಗಳನ್ನು ನಾವು ಹೇಳಿಕೊಳ್ಳುವಾಗ ಅವು ಎಲ್ಲಾ ಕಾರ್ಯಗಳಿಂದ ನೀ ನಮಗೆ ಬಿಡುಗಡೆನ ಕೊಡು ಸ್ವಾಮಿ. ದೇವರೇ, ಈ ಆನ್ಲೈನ್ ಮೂಲಕವಾಗಿ ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಸತ್ಯ ವಾಕ್ಯಗಳನ್ನ ಕೇಳಿದಂತ ಪ್ರತಿಯೊಬ್ಬರನ್ನ ನೀನು ಆಶೀರ್ವದಿಸು. ಪ್ರತಿಯೊಬ್ಬರ ಮೇಲೆ ಈ ದಿನ ಪೂರ್ತಿ ನಿಮ್ಮ ಪ್ರಸನ್ನತೆ, ನಿಮ್ಮ ಆಶೀರ್ವಾದ ನಮ್ಮ ಮುಂದೆ ಇದ್ದು ನಮ್ಮ ನಡೆಸಲಿಕ್ಕಾಗುವಂತೆ ಕೃಪೆ ಮಾಡು. ಯೇಸುವಿನ ಹೆಸರಲ್ಲಿ ಕೇಳುತ್ತವೆ ನಮ್ಮ ತಂದೆಯ ದೇವರೇ, ಆಮೇಲೆ.